Hello everyone, welcome to RK Study Info YouTube channel. So finally VAO ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ, ಈ ಹುದ್ದೆಗೆ ಅರ್ಜಿ ಹಾಕುವಂತಹ ದಿನಾಂಕವನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ, ಹಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿ ತಿಳಿಸಲಾಗಿದೆ. ಸೊ ಈ ವಿಡಿಯೋದಲ್ಲಿ ಯಾವ ಡೇಟ್ಗೆ ಹೊಸ ಡೇಟ್ ನಿಗದಿಪಡಿಸಲಾಗಿದೆ, ಎಲ್ಲಿಯವರೆಗೆ ನೀವು ಅರ್ಜಿಯನ್ನು ಹಾಕಬಹುದು, ಹಾಗೆ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ ಎಲ್ಲಿಯವರೆಗೆ ಟೈಮನ್ನು ಕೊಟ್ಟಿದ್ದಾರೆ, ಹಾಗೆ ಒಟ್ಟಾರೆಯಾಗಿ ಏನೆಲ್ಲ ಸೂಚನೆಗಳನ್ನು KEA ಕಡೆಯಿಂದ ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು VAO ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು, ಇವತ್ತು ಮೇ 4, 2024 ಇವತ್ತು ಟ್ವೀಟ್ ಮಾಡಿದ್ದಾರೆ ಬೆಳಗ್ಗೆ 10:58ಕ್ಕೆ. ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದಾರೆ VAO ಡೇಟ್ ಎಕ್ಸ್ಟೆಂಡೆಡ್ ಅಂತ ಹೇಳಿ. ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನು ಮೇ 15ರವರೆಗೆ ನಾವೇನು ಮಾಡ್ತಾ ಇದ್ದೇವೆ, ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 10 ರಿಂದ 11 ದಿನ ಏನು ಸಿಗ್ತಾ ಇದೆ, ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ ನೋಡಿ. ಸೊ ಹಾಗಾಗಿ ಇನ್ನೂವರೆಗೆ ಯಾರ್ಯಾರು ಅರ್ಜಿಯನ್ನು ಹಾಕ್ಕೊಂಡಿಲ್ಲ ಈ ಒಂದು VAO ಪೋಸ್ಟ್ಗೆ, ಡ್ಯೂ ಟು ದ ಟೆಕ್ನಿಕಲ್ ರೀಸನ್ ಇರ್ಬೋದು ಅಥವಾ ವಾಟ್ ಎವರ್ ದ ರೀಸನ್ಸ್, ಸೊ ನೀವೇನು ಮಾಡ್ಕೊಳ್ಳಿ, ಈಗ ಮೇ 15ನೇ ತಾರೀಕು ಒಳಗಡೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ನೋಡಿ, ಮೇ 15 ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಲ್ಲಿಂದ 3 ಡೇಸ್ನ ಒಳಗಡೆ ನೀವೇನು ಮಾಡಬೇಕು ಅಂದರೆ ಮೇ 18ನೇ ತಾರೀಕಿನ ಒಳಗಡೆ ನಿಮ್ಮ ಫೀಸನ್ನು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಅಪ್ಲಿಕೇಶನ್ ಹಾಕೋದಕ್ಕೆ ಮೇ 15 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮೇ 18ರವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಏನು ಆಯಿತಾ, ನಿಮ್ಮ ಒಂದು ಕೆಲವೊಬ್ಬ ಅಭ್ಯರ್ಥಿಗಳ ಸರ್ಟಿಫಿಕೇಟ್ಗಳು ರೆಡಿ ಆಗಿರೋದಿಲ್ಲ ಅಥವಾ ಟೆಕ್ನಿಕಲ್ ಇಶ್ಯೂಗಳಿಂದ ಅರ್ಜಿಯನ್ನು ಹಾಕೋಕೆ ಆಗಿರೋದಿಲ್ಲ. ಸೊ ಅಂತಹ ಅಭ್ಯರ್ಥಿಗಳು ಏನು ಮಾಡಿ, ಈಗ ನೀವು ಅರ್ಜಿಯನ್ನು ಹಾಕೋಬೋದು. ಮೇ 15ನೇ ತಾರೀಕುವರೆಗೆ ನಿಮಗೆ ಟೈಮನ್ನು ನೀಡಲಾಗಿದೆ. ಹಾಗೆಯೇ ಯಾವುದೇ PUC ಆಗಿರುವಂತಹ ಅಭ್ಯರ್ಥಿಗಳು ಆಯಿತಾ, ನೀವೆಲ್ಲರೂ ಏನು ಮಾಡ್ಬೋದು, ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆಯೇ ತತ್ಸಮಾನ ವಿದ್ಯಾರ್ಹತೆ ಡಿಪ್ಲೊಮೊ ITI ಹೊಂದಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆಯೇ ಆಸ್ಪಿರೆಂಟ್ಸ್, ಏನು ಎಕ್ಸಾಮಿನೇಷನ್ ಏನಿರುತ್ತೆ ಅದು ಎಲೆಕ್ಷನ್ಸ್ಗಳೆಲ್ಲ ಆದಮೇಲೆ ಮೋಸ್ಟ್ಲಿ ಈ ಒಂದು ಆಗಸ್ಟ್ ಮಂತಲ್ಲಿ ಆ ಥರ ಇರುವಂತಹ ಸಾಧ್ಯತೆಗಳು ಇರ್ತವೆ. ಬಟ್ ಅದಕ್ಕಿಂತ ಮುಂಚೆನೂ ಇಡುವಂಥ ಸಾಧ್ಯತೆಗಳಿರ್ತವೆ. ಬಟ್ ಆಯಿತಾ, ಇದೊಂದು ಬಹಳ ಉನ್ನತವಾಗಿರುವಂಥ ಹುದ್ದೆ ಆಗಿರೋದ್ರಿಂದ ತುಂಬ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಹಾಕಿರ್ತಾರೆ. ಹಾಗೆ ಜಿಲ್ಲೆ ವೈಸ್ ಅವರು ಎಕ್ಸಾಮ್ನ ಮಾಡಬೇಕಾಗಿರೋದ್ರಿಂದ ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಯಾವಾಗ ಎಕ್ಸಾಮ್ ಇರ್ಬೋದು, ಈ ಒಂದು ಆಗಸ್ಟ್ ಮಂತಲ್ಲಿ ಅಥವಾ ಜುಲೈ ಕೊನೆ ವಾರದಲ್ಲಿ ಎಕ್ಸಾಮ್ ಇರುವಂತಹ ಸಾಧ್ಯತೆಗಳು ಇರ್ತವೆ. ಹಾಗೆ ಎಕ್ಸಾಮ್ ನೋಡಿ, ನಿಮಗೆ ಬಹಳ ಈ ಒಂದು ಗ್ರೂಪ್ C ಅಂತ ನಾವೇನು ಹೇಳ್ತೇವೆ, ಕಮ್ಯುನಿಕೇಷನ್ ಪೇಪರ್ ಮತ್ತು GK ಪೇಪರ್ ಸರಿನಾ. ಈ ಥರ ಬೆಳಗ್ಗೆ GK ಪೇಪರ್ ಇತ್ತು ಅಂತಂದರೆ ಮಧ್ಯಾಹ್ನ ಏನಿರುತ್ತೆ ನಿಮಗೆ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಟೋಟಲ್ ಆಗಿ ರಿವಿಷನ್ ಕ್ಲಾಸಸ್ಗಳು ಇರ್ತವೆ ಇದರ ಮೇಲೆ, ಹಾಗೆ GK ಪೇಪರ್ ಮೇಲೆ, ಹಾಗೆ ನಿರ್ದಿಷ್ಟ ಪತ್ರಿಕೆ ಈ ಒಂದು ಕಮ್ಯುನಿಕೇಷನ್ ಪೇಪರ್ ಮೇಲೆ ನಿಮಗೆ ವೀಡಿಯೋಸ್ಗಳು ತರ್ತೇವೆ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಯಾರ್ಯಾರು ಅರ್ಜಿಯನ್ನು ಹಾಕಿಲ್ಲ ಅರ್ಜಿಯನ್ನು ಹಾಕ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಅಂತಂದರೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಜಾಯ್ನ್ ಆಗ್ಬೋದು ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.